ಹಾಯ್ ಎಲ್ಲರಿಗೂ ನಮಸ್ಕಾರ. ನನಗೆ ಸ್ವಲ್ಪ ಬೋರ್ ಆಗ್ತಿತ್ತು, ಅದಕ್ಕೆ ಪಕ್ಕದಲ್ಲೇ ಯಾವ್ದಾದ್ರು ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಪಕ್ಕದಲ್ಲೇ ಅಂದರೆ ಮನೆ ಪಕ್ಕನೇ ಅಲ್ಲ, ಬ್ಯಾಂಗ್ಳೂರಿಂದ ಅರೌಂಡ್ 50-60 ಕಿಲೋಮೀಟರ್ ಇರೋ ಒಂದು ಪ್ಲೇಸ್ ಹೋಗಬೇಕು ಅಂತ ಅಂದ್ಕೊಂಡೆ. ಇದು ಆ್ಯಕ್ಚುಲಿ ನಾನು ಡಿಸೈಡ್ ಮಾಡಿದ್ದಲ್ಲ, ನನ್ನ ಫ್ರೆಂಡ್ಸ್ ಡಿಸೈಡ್ ಮಾಡಿದ್ದು. ಸೊ ಹೋಗೋದಕ್ಕೂ ಮುಂಚೆ ನಮ್ಮ ಗಣಪಂದು ಆಶೀರ್ವಾದ ತೊಗೊಂಡು ಹೋಗಿದ್ದು. ಸೊ ಹೀಗೆ ನೈಸ್ ರೋಡಲ್ಲಿ ಹೋಗಬೇಕಾದ್ರೆ ವ್ಯೂ ತುಂಬಾ ಚೆನ್ನಾಗಿತ್ತು. ಹಾಗೆ ಸಾಂಗ್ ಕೇಳ್ತಾ ಡ್ರೈವ್ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ವಿ. ಸೊ ನೆಕ್ಸ್ಟ್ ಪ್ಲೇಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿರೋದು ಒಂದು ಹೋಟೆಲ್ಗೆ, ಬಿಕಾಸ್ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸೊ ಎಲ್ಲರೂ ಒಟ್ಟಿಗೆ ಅಲ್ಲೇ ಸೇರಿ ಮಾಡೋಣ ಅಂತ ಡಿಸ್ಕಸ್ ಮಾಡಿ ನಾವು ಪ್ಲ್ಯಾನ್ ಮಾಡಿದ್ದು. ಅದು ಪ್ಲೇಸ್ ಕೂಡ ನಾನು ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ. ಸೊ ಲೊಕೇಶನ್ಗೆ ರೀಚ್ ಆದ್ವಿ, ದ್ವಾರಕಾ ಹೋಟೆಲ್. ನಾನು ಇಲ್ಲಿ ಫಸ್ಟ್ ಟೈಮ್ ಬರ್ತಿರೋದು. ಇಲ್ಲಿ ಇಲ್ಲಿ ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ನಮ್ಮ ಫ್ರೆಂಡ್ಸ್ ಹೇಳಿದರು. ಅವರೇ ಸಜೆಸ್ಟ್ ಮಾಡಿದ್ದು. ಸೊ ನೋಡೋಣ ಹೇಗಿರುತ್ತೆ ಅಂತ. ಸೊ ನಾವು ಇವಾಗ ಬಂದಿರೋದು ದ್ವಾರಕಾ. ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿರೋದು. ತುಂಬಾನೇ ಚೆನ್ನಾಗಿದೆ ಅನ್ಸುತ್ತೆ. ನಾವು ಫಸ್ಟ್ ಟೈಮ್ ಬರ್ತಿರೋದು, ಬನ್ನಿ ನೋಡೋಣ. ಅಂಡ್ ನಮ್ಮ ಫ್ರೆಂಡ್ಸ್ ಕೂಡ ಆಲ್ರೆಡಿ ಬಂದಿದ್ದಾರೆ. ಬನ್ನಿ ಒಳಗಡೆ ಹೋಗಿ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ. ಸೊ ನಾವ್ ಇವಾಗ ಹೋಗ್ಬೇಕು ಅನ್ಕೊಂಡಿರೋದು ರಂಗರಾಯನ ದೊಡ್ಡಿ ಲೇಕ್. ಅದು ನಿಯರ್ ಟು ರಾಮನಗರ ಇದೆ. ಸೊ ಬಿಫೋರ್ ದಟ್ ನಾವೆಲ್ಲ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ದ್ವಾರಕಾಗೆ ಬಂದಿದೀವಿ. ಅಂಡ್ ಇವರೆಲ್ಲ ನನ್ನ ಫ್ರೆಂಡ್ಸ್ ಮೀಟ್ ಮಾಡಿ ತುಂಬಾ ಡೇಸ್ ಆಗಿತ್ತು. ಸೊ ತುಂಬಾ ಡೇಸ್ ಅಂದ್ರೆ ತುಂಬಾ ಮಂತ್ಸ್ ಆಗಿತ್ತು. ಅದಾದ್ಮೇಲೆ ನಾವು ಮೀಟ್ ಮಾಡ್ತಾ ಇರೋದು. ಎಲ್ರು ಹಾಯ್ ಅಂತ ಹೇಳಿ. ನಾವು ಆರ್ಡರ್ ಮಾಡಿದ್ದು ಇಡ್ಲಿ, ಬಿಕಾಸ್ ಅದೊಂಥರ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ. ಇದು ನನ್ನ ಫ್ರೆಂಡ್ ತುಂಬ ಸ್ಪೀಡಾಗಿ ಹೋಗ್ತಿದ್ದ ಅಂತ. ನೆಕ್ಸ್ಟು ಒಂದು ಲೊಕೇಶನ್, ಅದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಅಲ್ಲಿ ಪೊಲೀಸ್ ಹಿಡಿದ್ಬಿಟ್ರು. ಅದನ್ನು ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ ಫನ್ನಿ ಆಗಿತ್ತು ಅದು, ಬಟ್ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಈ ಪ್ಲೇಸ್ ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ. ಎಲ್ರಿಗೂ ಗೊತ್ತಿರುತ್ತೆ, ತುಂಬ ಜನಕ್ಕೆ ಗೊತ್ತಿರುತ್ತೆ ಅಂತ ಅನಿಸುತ್ತೆ. ಯಾರ್ಯಾರಿಗೆ ಗೊತ್ತು ಅವ್ರು ಕಮೆಂಟ್ ಮಾಡಿ. ನೀವು ವ್ಯೂ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ತುಂಬಾ ಇಷ್ಟ ಆಯ್ತಿದು. ತುಂಬ ಡೇಸ್ ಆದಮೇಲೆ ಈ ಥರ ಹೊರಗಡೆ ಬಂದಿರೋದು. ಪ್ಲಸ್ ವೀಕ್ ಡೇಸ್ ಎಲ್ಲ ವರ್ಕ್ ಮಾಡಿ ವೀಕೆಂಡ್ಸ್ ಈ ಥರ ಹೊರಗಡೆ ಹೋದರೆ ತುಂಬಾ ಫ್ರೆಶ್ ಇರುತ್ತೆ. ಸೊ ನಾನು ಎಲ್ರಿಗೂ ಹೇಳೋದು, ಯಾವಾಗ ಟೈಮ್ ಸಿಗುತ್ತೋ ಆದಷ್ಟು ನಮ್ಮ ಬ್ಯಾಂಗ್ಳೂರು ನಿಯರೇ ಎಷ್ಟೊಂದು ಪ್ಲೇಸಸ್ ಇದೆ, ಅಲ್ಲಿ ಹೋಗಿ ಎಂಜಾಯ್ ಮಾಡಿ ಚೆನ್ನಾಗಿರಿ. ನಾನು ಕೆಲವೊಂದು ವ್ಯೂ ಕ್ಯಾಪ್ಚರ್ ಮಾಡಿದ್ದೀನಿ, ನೋಡಿ ನೀವು ಖುಷಿಪಡಿ. ಗೂಗಲ್ ಮ್ಯಾಪ್ ನಂಬ್ಕೊಂಡು ಫಾಲೋ ಮಾಡಿದರೆ ಕೊನೆಗೆ ಬಂದು ಅದು ನಮ್ಗೆ ನಿಲ್ಲಿಸಿದ್ದು ಮಾರ್ಕೆಟಲ್ಲಿ. ಆ್ಯಕ್ಚುಲಿ ಏನಂದರೆ ಮಾರ್ಕೆಟ್ ಪಕ್ಕ ಒಂದು ಚಿಕ್ಕ ರೋಡ್ ಇದೆ ಆಯಿತಾ. ಆ ರೋಡಲ್ಲಿ ಕಾರ್ ಎಲ್ಲಿ ಹೋಗುತ್ತೆ, ಇದೇ ರೋಡ್ ಇರ್ಬೋದು ಅಂತ ನಾವು ಇದನ್ನು ಫಾಲೋ ಮಾಡ್ಕೊಂಬಂದರೆ ಬಂದಿದ್ದು ಕೊನೆಗೆ ಮಾರ್ಕೆಟಲ್ಲಿ. ಸೊ ಇವಾಗ ಹೋಗ್ತಿದ್ದೀವಲ್ಲ, ಈ ಚಿಕ್ಕ ರೋಡನ್ನು ನಾವು ಫಾಲೋ ಮಾಡಿದರೆ ನಮಗೆ ನೆಕ್ಸ್ಟ್ ಸಿಗೋದೆ ನಾವು ಹೋಗ್ತಿರೋ ಪ್ಲೇಸ್. ಫೈನಲಿ ಏನೋ ಬೆಟ್ಟ ಕಾಣಿಸ್ತಿದೆ, ಇದೇ ಪ್ಲೇಸ್ ಅಂತ ಅಂದ್ಕೊತಿದ್ದೀವಿ. ಬಿಕಾಸ್ ಲೊಕೇಶನಲ್ಲೂ ಕೂಡ ಇದೇ ತೋರಿಸ್ತಿರೋದು. ಬನ್ನಿ ನೋಡೋಣ ಅದೇ ಪ್ಲೇಸ್ ಹೌದಾ ಅಲ್ವೋ ಅಂತ. ಇದು ಆಕ್ಚುಲಿ ಎಂಟ್ರೆನ್ಸ್. ಅಲ್ಲಿ ಪಕ್ಕದಲ್ಲೇ ಶಾಪ್ ಇದೆ, ಏನಾದ್ರೂ ಬೇಕಾದ್ರೆ ತಿನ್ಬೋದು. ಚುರುಮುರಿ ಕೂಡ ಇದೆ, ನಾವು ಹೋಗ್ಬೇಕಾದ್ರೆ ತಿಂತೀವಿ. ಬಿಕಾಸ್ ಮೊದಲೇ ತಿಂದ್ಬಿಟ್ರೆ ಹತ್ತೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಸೊ ನೀವು ಈ ಕಡೆನೂ ನೋಡ್ಬೋದು, ಬಂಡೆ ಎಲ್ಲ ಇದೆ. ಇದು ಬಂಡೆ ಮಧ್ಯದಲ್ಲೇ ಸ್ಟೆಪ್ಸ್ ಮಾಡಿರೋದು ಅನ್ಸುತ್ತೆ. ಬಿಕಾಸ್ ಒಂದು 10 ಸ್ಟೆಪ್ಸ್ ಹತ್ತಿದ ತಕ್ಷಣ ಸುಸ್ತಾಗ್ತಾ ಇದೆ. ಅದು ಅಷ್ಟೊಂದು ಅಪ್ಪಿದೆ ಸ್ಟೆಪ್ಸ್. ಅದಕ್ಕೆ ಬನ್ನಿ ಹೋಗೋಣ ನೆಕ್ಸ್ಟ್ ಮೇಲ್ಗಡೆ ಏನಿದೆ ಅಂತ. ಸೊ ಇದು ವ್ಯೂ ನೋಡ್ತಿರ್ಬೋದು ನೀವು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ.
ನೀವು ಇಲ್ಲಿ ನೋಡ್ತಿರ್ಬೋದು ವ್ಯೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ನಾವು ತುಂಬ ಮೇಲ್ಗಡೆನೂ ಕೂಡ ಹೋಗಿಲ್ಲ, ಮಿಡಲ್ ಬೆಟ್ಟ ಹತ್ರ ಇದ್ದಿದ್ದು, ಅಲ್ಲಿಂದಲೂ ಕೂಡ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ನನಗೆ ಈ ಥರ ಪ್ಲೇಸಸ್ ಆ್ಯಕ್ಚುಲಿ ಇಷ್ಟ. ಸೊ ಇದಾದಮೇಲೆ ನಾವು ಬೋಟಿಂಗ್ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಹೋದ್ವಿ, ಚೆನ್ನಾಗಿತ್ತು, ಕೂಲಿಂಗ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ನೀರಲ್ಲಿ ಯಾರಾದರೂ ಡ್ಯಾನ್ಸ್ ಮಾಡಿರೋದು ನೋಡಿದ್ದೀರಾ? ನಮ್ಮ ಬೋಟ್ ರೈಡರ್ ಅಂತೂ ನಮಗೆ ಅದನ್ನೇ ಮಾಡಿಸ್ಬಿಟ್ರು. ಯಾವ ಡ್ಯಾನ್ಸ್ ಅಂತ ಕೇಳಬೇಡಿ, ಬಟ್ ಡ್ಯಾನ್ಸ್ ಮಾಡಿದ್ದೀವಿ ನಾವು. ಸೊ ಬೋಟಿಂಗ್ ಮುಗಿಸ್ಕೊಂಡು ನಾವು ಹೋಗಿದ್ದು ಕಾಮತ್ ಲೋಕರುಚಿ. ಇಲ್ಲಿ ಆ್ಯಕ್ಚುಲಿ ಮೀಲ್ಸ್ ತುಂಬಾ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಜೊತೆ ಕೆಲವೊಂದು ಪಲ್ಯಗಳು, ಆ್ಯಂಡ್ ಆಲ್ಮೋಸ್ಟ್ ಉತ್ತರ ಕರ್ನಾಟಕದಲ್ಲಿ ಏನೇನು ಇರುತ್ತೋ ಅದೇ ಥರ ಟೇಸ್ಟ್ ಇರುತ್ತೆ. ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ. ನಾನು ಇಲ್ಲಿ 3rd ಟೈಮ್ ಏನೋ ಬರ್ತಾ ಇರೋದು. ನನಗೆ ಇಲ್ಲಿ ಊಟ ತುಂಬಾ ಇಷ್ಟ ಆಗಿದೆ. ಮೀಲ್ಸ್ ಎಕ್ಸ್ಪೆಷಲಿ ಜೋಳದ ಮೀಲ್ಸ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ವ್ಯೂ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಪಕ್ಕದಲ್ಲೇ ಈ ಥರ ಒಂದು ಚಿಕ್ಕದಾಗಿ ಶಾಪ್ ಇದೆ, ಅದು ನೋಡೋಕ್ಕೂ ಚೆನ್ನಾಗಿ ಅನಿಸ್ತಿದೆ. ನನಗೆ ಏನಾದರೂ ತೊಗೋಬೇಕು ಅನ್ನಿಸ್ತು, ಬ್ಯಾಗ್ ನೋಡಿದೆ, ಬಟ್ ಅಷ್ಟೊಂದು ಇಷ್ಟ ಆಗ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಬ್ಯಾಂಗ್ಳೂರು ಕಡೆನೇ ಹೋದ್ವಿ. ಏನೋ ಒಂಥರ ಇವತ್ತಿನ ಡೇ ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯಿತು. ಸೊ ಓಪ್ ಯು ಗೈಸ್ ಲೈಕ್ ಇಟ್.